ಗಸಗಸೆ ಪಾಯಸ ತಿಂದಿರ್ತೀರಾ, ಆದರೆ ಈ ರೀತಿ ಕ್ಯಾರೆಟ್ ಗಸಗಸೆ ಪಾಯಸ ತಿಂದಿರ್ಲಿಕ್ಕಿಲ್ಲ. ಡೆಫಿನೆಟ್ಲಿ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾದ ಯುನೀಕ್ ರೆಸಿಪಿಗಳಿಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಕ್ಯಾರೆಟ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ 1 ಕಪ್ ಕೊಟ್ಟಿರೋ ಬೆಲ್ಲಕ್ಕೆ ಬೆಲ್ಲ ಮುಳುಗೋಷ್ಟು ನೀರು ಹಾಕಿ ಬೆಲ್ಲನ ಪೂರ್ತಿ ಕರಗಿಸ್ಕೊಳ್ಬೇಕು. ನಂತರ ಒಂದು ಪ್ಯಾನ್ನಲ್ಲಿ ಅಕ್ಕಿ ಹಾಕಿ ಅಕ್ಕಿ ಹರಳೋ ತನಕ ಹುರಿದು ಹಾಗೆ ಗಸಗಸೆ ಬೇಕು ಅಂದರೆ ಬಾದಾಮಿ ಗೋಡಂಬಿ ಹಾಕಿ ಹುರ್ಕೊಂಡು ಇದನ್ನು ಆರ್ಲಿಕ್ಕೆ ಬಿಡಿ. ಈಗ ಜಾರ್ನಲ್ಲಿ ತುರಿದಿರೋ ಫ್ರೆಶ್ ಕಾಯಿ, ಹುರ್ಕೊಂಡ ಪದಾರ್ಥಗಳು, ಏಲಕ್ಕಿ, ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆ ಬೇಯಿಸ್ಕೊಂಡ ಕ್ಯಾರೆಟ್ನ ಕೂಡ ರುಬ್ಕೊಂಡ್ರೆ ಮುಕ್ಕಾಲು ಕೆಲಸ ಮುಗ್ದಂಗೆನೆ. ಈಗ ಪಾತ್ರೆಯಲ್ಲಿ ತುಪ್ಪ ಕಾಯಿಸಿ ಸಣ್ಣ ಪೀಸ್ ಚಕ್ಕೆ, 2 ಲವಂಗ, ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡಿ. ರುಬ್ಕೊಂಡ ಕಾಯಿ, ಕ್ಯಾರೆಟ್ ಪ್ಯೂರಿ, ಪಾಯಸದ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರು, ಕರಗಿಸ್ಕೊಂಡ ಬೆಲ್ಲ ಹಾಕಿ 1 ಕುದಿ ಕುದಿಸ್ಕೊಂಡ್ರೆ ಕ್ಯಾರೆಟ್ ಗಸಗಸೆ ಪಾಯಸ ರೆಡಿ ಆಗತ್ತೆ. ಬಿಸಿ ಇದ್ದಾಗ ಎಷ್ಟು ಟೇಸ್ಟು, ತಣ್ಣಗಾದ್ಮೇಲೆ ಇದ್ದಿದ್ದು ಟೇಸ್ಟು ಟ್ರೈ ಮಾಡಿ.